ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಯಾಕೆ ಹೀಗೆ ಕೂಕ್ಕೊಂಡೆ? ನನ್ ಗಂಡ ಆ ಸ್ವಾಮೀಜಿ ಹಿಂದೆ ಹೇಗ್ ಬಚ್ಚಿಟ್ಕೊಂಡ್ರು ನೋಡಿದ್ರ ಆಂಟಿ? ಹೆದ್ರ ಪುಕ್ಲ. ಇವ್ರಿಲ್ಲ ಅಂತಿದ್ರೆ ನಿನ್ ಹಲ್ಲು ಉದುರಿಸ್ತಾ ಇದ್ದೆ. ಸುಮ್ನಿರಕ್ಕ, ಹಾಗೆಲ್ಲ ಮಾಡಬಾರ್ದು. ಇವ್ರಿಗನ್ಸಿದ್ದೆಲ್ಲ ಮಾಡ್ಬೋದಾಗಿದ್ರೆ ಅದಕ್ಕೆ ಪ್ಲೀಸ್ ಬಿ ಕಾಮ್. ಓಕೆ, ಕೂಲ್. ಮಾಮ್, ಮಗು ಕೈಗೆ ನೀವು ಹೂ ಇಟ್ಟಾದ್ಮೇಲೆ ಆಮೇಲೆ ಅವಳು ನಾನು ಬಿಸಿಲು ಕರ್ಕೊಂಡು ಹೋಗ್ತೀನಿ. ಓಕೆ ಕಂದ. ಗಾಯತ್ರಿ, ಏನೂ ಆಗ್ಲಿಲ್ಲ ಅಂದ್ರೆ ಗಾಯತ್ರಿ ದೇವಿ ಸುಮನಳ ಗರ್ಭನ ಸೇರಿದಾಳ? ಸ್ವೀಟ್ ಬೇಬಿ, ಈ ಹೂವಿಗಿಂತ ನೀನೆ ತುಂಬಾ ಚೆನ್ನಾಗಿದೀಯ ಗಾಯತ್ರಿ. ಅವ್ರ ಅಜ್ಜಿ ತರ. ಓಯ್ ಡಮ್ಮಕ್ಕ, ಅಲ್ ನೋಡು, ಆ ಫೋಟೋದಲ್ಲಿ ಇದಾರಲ್ಲ, ಅವರೇ ನಮ್ ದೊಡ್ಡತ್ತೆ ಗಾಯತ್ರಿ ದೇವಿ. ಅವರು ವಿಶಾಲ್ ಭಾವನ್ಗೆ ಜನ್ಮ ಕೊಟ್ಟಿರೋ ತಾಯಿ. ದತ್ತು ತಗೊಂಡ್ರೆ ತಂದೆ ಆಗ್ಬೋದೇನೋ, ಆದ್ರೆ ಅವ್ರಮ್ಮ, ಅವ್ರ ಅಜ್ಜಿ, ಅವ್ರ ಮುತ್ತಜ್ಜಿ ಎಲ್ರೂ ರಕ್ತ ಸಂಬಂಧಿಕರೇನಾಗಲ್ಲ. ಯಾಕೆ ಇಷ್ಟೊತ್ತು ಸುಮ್ಮನೆ ಇದ್ದಾಳಲ್ಲ ಅಂತ ಅನ್ಕೋತಿದ್ದೆ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಿನಗೆ ಒಳ್ಳೇದಾಗಲ್ಲ ಕಣೆ. ಇಷ್ಟ ಬಂದಂಗೆ ಮಾತಾಡಿದ್ದು ನಾನಲ್ಲ, ಈ ಡಮ್ಮಕ್ಕ. ಬಾಯಿ ಮುಚ್ತಾ ಇವಾಗ ನೀನು. ಗಾಯತ್ರಿಗೆ ಸ್ವಂತ ತಂದೆ ತಾಯಿ ಇವಾಗ ಇಲ್ಲ. ಅವಳಿಗೆ ತಂದೆ ತಾಯಿ ಅಂತ ಒಂದು ಕಾಲದಲ್ಲಿ ಯಾರು ಇರ್ತಾರಲ್ವಾ, ಅವಳು ನೋಡೋದಕ್ಕೆ ವಿಶಾಲ್ ಬ್ರೋ ಹೆತ್ತ ತಾಯಿ ಥರನೇ ಇದ್ದಾರೆ ಅಂತ ಡಮ್ಮಕ್ಕ ಹೇಳಿದ್ರೆ ನಿನಗೇನೆ ಪ್ರಾಬ್ಲಮ್ಮು? ಇವಳೇನೋ ನೋಡಿರಂಗೆ ಮಾತಾಡ್ತಾಳೆ. ಸುಮನ, ಈಗ ಸಾಕು. ಯಾರು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಗಾಯತ್ರಿ ಪುಟ್ಟಿ ಎಲ್ರ ಕಣ್ಣು ಕುಕ್ಕೋ ಅಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅಷ್ಟೇ ಯಾಕೆ ನೈನಿ, ಪಾಪು ನಮ್ಮಮ್ಮ ಗಾಯತ್ರಿ ದೇವಿ ಥರನೇ ಇದ್ದಾಳೆ ಅಂತ ನಾನು ಹೇಳ್ತೀನಿ. ಯಾರಾದರೂ ಆಕ್ಷೇಪಣೆ ಮಾಡ್ತಾರಾ ಇಲ್ಲ ಅಬ್ಜೆಕ್ಟ್ ಮಾಡ್ತಾರಾ? ಸ್ವಾಮಿಗಳೇ, ಆ ಮಗು ನಮ್ಮ ದೊಡ್ಡಮ್ಮ ಅಲ್ಲ ತಾನೆ? ಮಾಮ್, ಬನ್ನಿ, ನಮ್ಮ ಕೆಲಸ ಮುಗೀತು. ಆ ಹೂವನ್ನ ಮನೆ ಮೂಲೆಯಲ್ಲಿ ಇಡ್ತೀವಿ ಸ್ವಾಮಿ. ಯಾವ್ದಾದ್ರು ಮಂತ್ರ ಹೇಳ್ತೀರಾ? ಸ್ವಾಮಿ, ನನ್ನ ಚಿಕ್ಕ ಸೊಸೆಗೆ ಮತ್ತೆ ಮಕ್ಕಳನ್ನ ಹೆರೋ ಭಾಗ್ಯ ಬಂದಿದೆ.
ಯಾವ ದೃಷ್ಟಿನೂ ಆಗದೆ 9 ತಿಂಗಳು ತುಂಬಿ ಆರಾಮಾಗಿ ಡೆಲಿವರಿ ಆಗೋ ಹಾಗೆ ಏನಾದರೂ ನೀವು ಮಂತ್ರಿಸಿ ಕೊಡಿ ಸ್ವಾಮಿ. ಎಲ್ಲ ಒಳ್ಳೇದೇ ಆಗುತ್ತೆ ಅತ್ತೆ. ಸ್ವಾಮಿಗಳು ಮಹಾನುಭಾವರು, ಬೇಡ ಅನ್ಬಾರ್ದು ನೈನಿ. ಹೌದಕ್ಕ, ದೃಷ್ಟಿಯಾಗಿ ಮೊದಲನೇ ಹೆರಿಗೆಯಲ್ಲಿ ಮಗುನ್ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಈ ಸಲನೂ ಹಾಗೆ ಆದ್ರೆ ನಾನ್ ಬದುಕಿರಲ್ಲ. ಆಗ್ಲೂ ನೀನು ಸಾಯ್ತೀಯ ಅಂತಾನೆ ಆಪರೇಷನ್ ಮಾಡಿಸಿದ್ದು. ವಿಕ್ರಾಂತ್ ಈ ಮಾತನ್ನೇ ಬೇಡ ಅಂದಿದ್ದು. 5 ನಿಮಿಷ ಇರಪ್ಪ, ಮಹಾತ್ಮರು ಅವ್ರ ಮುಂದೆ ಇದೆಲ್ಲ ಬೇಕಾ? ಕೃಷ್ಣ ಅರ್ಪಣಂ. ಇದನ್ನ ಬಾಯಲ್ಲಿ ಹಾಕೊಳ್ಳಮ್ಮ. ಇವಳ ಗರ್ಭದಲ್ಲಿ ಗಾಯತ್ರಿ ದೇವಿ ಏನಾದ್ರೂ ಇದ್ರೆ ಅವಳ ಶರೀರದ ಬಣ್ಣ ಬದಲಾಗತ್ತೆ. ಅಲರ್ಜಿ ಏನಾಗಿಲ್ಲ ತಾನೆ ಸುಮನ? ಇಲ್ವಲ್ಲ ಬಾವಾ. ಕೃಷ್ಣ ಅರ್ಪಣ. ನಿಮ್ಗೆಲ್ಲ ರೀತಿನಲ್ಲೂ ಒಳ್ಳೇದಾಗ್ಲಿ. ತಿಲೋತ್ತಮ, ಹೊರಡ್ತೀವಿ. ಗೇಟ್ ತನಕ ಬೀಳ್ಕೊಡ್ತೀವಿ ಸ್ವಾಮಿ. ನಡೀರಿ ನಡೀರಿ. ನೈನಿ, ನಾನು ಕೂಡ ನಮ್ಮ ಪುಟಾಣಿ ಮಗಳನ್ನ ಬಿಸಿಲಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಯಜಮಾನ್ರೆ, ನೀವು ತಿಂಡಿ ತಿನ್ಬಿಡಿ. ಆಚಾರ್ಯರು ಬಂದು ಹೋದ್ರಲ್ವಾ, ನನಗೆ ಹೊಟ್ಟೆ ತುಂಬಿಡ್ತು. ಈ ಸುಮನ ವಿಭೂತಿ ತಿಂದ್ರೆ ವಿಶಾಲ್ ಹೊಟ್ಟೆ ಹೇಗೆ ತುಂಬತ್ತಪ್ಪ ದೇವ್ರಿ? ಯಾವ್ದೇನೇ ಆದ್ರೂ ನೀನ್ ತುಂಬಾ ಅದೃಷ್ಟವಂತೆ ಕಣೆ ಸುಮ್ಮಿ. ಕೃಷ್ಣಕಲ್ ಸ್ವಾಮಿಗಳ ಕೈಯಿಂದ ನೀನು ವಿಭೂತಿ ಇಸ್ಕೊಂಡು ತಿಂದಿದ್ಯಾ. ನಂಗೊಂದು ಅನುಮಾನ, ನಾನು ಸ್ವಲ್ಪ ವಿಭೂತಿ ಇಸ್ಕೊಂಡು ತಿಂದೆ ಅಂದ್ರೆ ನಾನು ಪ್ರೆಗ್ನೆಂಟ್ ಆಗ್ತೀನಾ? ಏ ಸುಮ್ಮಿ, ಸುಮ್ಮಿ ಏನಾಯ್ತೆ? ಸುಮ್ಮಿ, ಹೊಟ್ಟೆ ಹಿಡ್ಕೊಂಡು ಯಾಕೆ ಒದ್ದಾಡ್ತಾ ಇದ್ಯಾ? ಅಯ್ಯೋ ಏ ಹಾಸು, ಏನೋ ಅಂದ್ರೆ ವಿಕ್ಕಿ, ನೈನಿ ಬೇಗ ಬನ್ನಿ. ಅಯ್ಯೋ ಏನಾಯ್ತೆ? ಲೈಟ್ ಹೌಸ್ ಏನಾಯ್ತಮ್ಮ? ಏನಾಯ್ತೆ? ಯಾವ ಆಂಟಿ? ನಾನು ಇಲ್ಲ, ಹೂವಾನು ಇಲ್ಲ. ಸುಮ್ಮನೆ ಏನಾಗಿದೆ ಅಂತ ನೋಡ. ಏನಾಯ್ತು ಸುಮನ? ಸುಮ್ಮನೆ ಏನಾಯ್ತು? ಹೊಟ್ಟೆ ನೋವು. ಏನ್ ಮಾಡಿದ್ರಿ ಆಂಟಿ? ಅಯ್ಯೋ ನಿನ್ ಬಾಯಿಗೆ ಉಪ್ಪು ಹಾಕ. ನಾನೇನೇ ಮಾಡ್ತೀನಿ. ಮಾತಾಡ್ಕೊಂಡು ಮೆಟ್ಲು ಹತ್ಕೊಂಡ್ ಮೇಲ್ ಬಂದ್ವಿ, ಅಷ್ಟ್ರಲ್ಲಿ ಹೊಟ್ಟೆ ಹಿಡ್ಕೊಂಡ್ಲು. ಯಾಕೆ ಕೂಕೊಂಡ್ರಿ? ನೋಡು ವೇಶ್, ನಿನ್ ನಾದ್ನಿ ಒದ್ದಾಡ್ತಾ ಇದ್ರೆ ನಾನೇ ಏನೋ ಮಾಡಿದೀನಿ ಅಂತ ಆರೋಪ ಮಾಡ್ತಿದ್ದಾಳೆ. ಸುಮನಾ, ಸುಮನ ಏನಾಯ್ತು? ಹೊಟ್ಟೆ ನೋವು ಅಂತ ಎಷ್ಟ್ ಸರ್ತಿ ಹೇಳ್ಬೇಕು ವಿಕ್ರಾಂತ್? ಏನಾಯ್ತು ಏನಾಯ್ತು ಅಂತ ಎಲ್ರು ಕೇಳ್ತಾ ಇದ್ರೆ ಎಷ್ಟ್ ಸರ್ತಿ ಅಂತ ಹೇಳ್ತಾಳೆ? ಸುಮನ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬನ್ನಿ. ಪರಿಸ್ಥಿತಿ ನೋಡ್ತಿದ್ರೆ ಆಸ್ಪತ್ರೆಗೆ ಹೋಗೋ ತನಕ ನೋವು ತಡಿಯಕ್ಕಾಗಲ್ಲ ಅನ್ಸುತ್ತೆ ಯಜಮಾನ್ರೆ. ಅಮ್ಮ, ಸುಮನ ಏನಾಗಲ್ಲ ಅದಕ್ಕೆ. ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಹೋಟೆಲ್ ಬೆಳೀತಿರೋ ಮಗುಗೆ ಏನು ಆಗ್ಬಾರ್ದು. ಭ್ರೂಣ ಇರುತ್ತೆ, ಮಗು ಎಲ್ಲಿರುತ್ತೆ? ಏನೋ ಒಂದು ಮೊದ್ಲು ಸುಮ್ನಮ್ಮನ ಹೊಟ್ಟೆ ನೋವು ಕಡಿಮೆ ಆಗೋತರ ಏನಾದ್ರು ಮಾಡಿ. ಅಮ್ಮ
ಏನ್ ತಿಂದೆ? ಟಿಫಿನ್ ತಾನೆ? ತಿಂಡಿ ಜಾಸ್ತಿ ತಿಂದ್ಲು ಅಂತ್ಯಾ? ಹಾ, ಆಚಾರ್ಯರು ಕೊಟ್ಟಂತ ವಿಭೂತಿಯಿಂದಾಗಿ ಇವಳಿಗೆ ಈ ಥರ ಆಗಿರ್ಬೋದಲ್ವಾ? ಅತ್ತೆಗೆ ನನ್ನ ತಂಗಿ ಮೇಲೆ ದ್ವೇಷ ಇಲ್ಲ ಯಜಮಾನ್ರೆ. ಚರ್ಚೆ ಮಾಡ್ತಾ ಕೂತಿದ್ರೆ ನಮ್ ಸುಮ್ಮನೆ ಪ್ರಾಣ ಹೊಟ್ಟೋಗತ್ತಷ್ಟೇ. ಏನಾಗಲ್ಲ ಸುಮ್ಮನೆ. ಸುಮ್ಮನೆ ಎಷ್ಟು ನೋಡ್ತಾ ಇದೆಯೋ ಏನೋ. ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ. ನಮಗೇನು ತೋಚ್ತಾ ಇಲ್ಲ ಅಂತ ತಿಳುವಳಿಕೆ ಇಲ್ದೆ ಹೀಗೆ ಕೂತಿದ್ರೆ ಸುಮ್ಮನೆ ಮೇಲೆ ಹೊಟ್ಟೋಗ್ತಾಳೆ. ನೈನಿ, ಹಾಸ್ಪಿಟ್ಲಿಗೆ ಹೋಗದೆ ತಡ ಮಾಡಿದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಏನ್ ಮಾಡೋಣ? ಅದೇ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ನಮ್ಮ ಅಕ್ಕ ನನ್ನ ಸಾಯಿಸ್ತಾಳೆ, ನನಗೆ ಗೊತ್ತು. ಅಯ್ಯೋ, ಏ ಯಾಕೆ ಹಾಗೆ ಮಾತಾಡ್ತೀಯಾ? ಅದಕ್ಕೆ ಏನಂದ್ರು ಅಂತ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಆಗ್ತಾ ಇದೆ. ನೀನ್ ಮಾಡ್ಬೋದು ನೈನಿ. ನನಗೇನ್ ಗೊತ್ತಾಗುತ್ತೆ ಡಮ್ಮಕ್ಕ? ಸಣ್ಣ ಪುಟ್ಟ ಮದ್ ಮಾಡೋದ್ ಗೊತ್ತು ನನ್ಗೆ. ಒಳ್ಳೇದ್ ಮಾಡಕ್ ಹೋಗಿ ಏನಾದ್ರೂ ಎಡ್ವಟ್ ಆದ್ರೆ ಜೀವನ ಪೂರ್ತಿ ನನ್ನ ಬೈತಾನೆ ಇರ್ತಾಳೆ ನನ್ ತಂಗಿ. ಅಮ್ಮ ಅಮ್ಮ, ನೈನಿ, ಯಾಕೆ ಹಾಗಂತಿದ್ಯಾ? ಡಾಕ್ಟರ್ ಹತ್ರ ಹೋಗೋಣ ಅಂತಂದ್ರೆ ಅಷ್ಟು ಟೈಮ್ ಇಲ್ಲ ಅಂತಿದ್ಯಾ. ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ್ಯಾ? ನನ್ನ ಹೊಟ್ಟೆಲಿರೋ ಮಗು ಸಾಯ್ಲಿ ಅಂತ ನಮ್ಮ ಅಕ್ಕ ತಡ ಮಾಡ್ತಿದ್ದಾಳೆ. ಅಬ್ಬಾ ನೈನಿ, ಏನೇ ಆದ್ರೂ ನಿನ್ನೆ ಅಂತಾರೆ. ಅಮ್ಮನವ್ರ ಮೇಲೆ ಭಾರ ಹಾಕಿದ್ರೆ ನೋವು ದೂರ ಆಗುತ್ತೆ. ಅರ್ಥ ಆಯ್ತು. ನಾನೀಗ್ಲೇ ಬಂದೆ. ಅಮ್ಮ ಬೇಗ ಬರಮ್ಮ. ಸುಮ್ಮನಮ್ಮ. ಅಮ್ಮ 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 ಅಂತಿದ್ದಾಳೆ. ಇವ್ರ ತಾಯಿನ ಕರೆಸ್ಬೋದಾ ಅಂತ ನೋಡಿ. ನಾಳೆ ಬರ್ತೀನಿ ಅಂದ್ರಲ್ಲ ನಿಮ್ಮಮ್ಮ. ಸ್ವಲ್ಪ ಹೊತ್ತು ತಡ್ಕೊಂಬಿಡು ಸುಮ್ಮನ. ನೈನ್ ಅದಕ್ಕೆ ಬರ್ತಾರೆ ಇವಾಗ. ಅಮ್ಮ, ಹೇಳಿ ಸ್ವಾಮಿ. ಏನ್ ಹೇಳೋದು? ಅಲ್ಲ, ಆ ಗೆಟಪ್ನ ರೆಡಿ ಮಾಡಿದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಲ್ವಾ? ಏಯ್, ಏನ್ ಪರವಾಗಿಲ್ಲ ಬಿಡಿ ಸ್ವಾಮಿ. ಆ ರೀತಿ ಫಾರ್ಮಾಲಿಟೀಸ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿ ಅಕ್ಕ ಅಲ್ಲ ಅಂತ ಇವತ್ತು ಇನ್ನೊಂದ್ಸಲ ಪ್ರೂವ್ ಆಗೋಯ್ತು. ಸುಮನನ್ ಹೊಟ್ಟೆಲ್ ಬೆಳಿತಿರೋ ಮಗು ನನ್ ಭವಿಷ್ಯನ ಅದು ಹಾಳು ಮಾಡುತ್ತೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ ಕಣೋ. ಭಯ ಪಡುವಂಥದ್ದೇನೂ ಇಲ್ಲ ತಿಲೋತ್ತಮ. ಸುಮನ ಗರ್ಭದಲ್ಲಿ ಆಶ್ರಯ ಪಡೆದಿರುವಂತ ಜೀವ ಗಾಯತ್ರಿ ದೇವಿ ಅಂತೂ ಖಂಡಿತ ಅಲ್ಲ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀರಾ ಸ್ವಾಮಿ? ಮೊದಲು ಅದನ್ನ ಹೇಳಿ. ವಿಭೂತಿ ಉಪಯೋಗಿಸಿದ್ನಲ್ಲ. ನೀವು ಉಪಯೋಗಿಸ್ಲಿಲ್ಲ, ಸುಮನನೇ ಬಂದು ಬಾಯಿಗೆ ಹಾಕೊಂಡ್ಲು. ಏಯ್, ಅವ್ರಿಗೆ ಪೂರ್ತಿಯಾಗಿ ಹೇಳಕ್ ಬಿಡೋ. ಸರಿ ಮಾಮ್. ಸುಮನ ಸ್ವೀಕರಿಸಿದ ವಿಭೂತಿ ಹೊಟ್ಟೆ ಸೇರ್ತಿದ್ದ ಹಾಗೆ ಪ್ರಭಾವನ ತೋರಿಸುತ್ತೆ. ಗಾಯತ್ರಿ ದೇವಿ ಗರ್ಭದಲ್ಲೇನಾದ್ರೂ ಆಶ್ರಯ ಪಡೆದಿದ್ರೆ ಸುಮ್ಮನೆ ಅಂತೂ ಇರಲ್ಲ. ಆ ಜೀವ ರಕ್ತನಾಳದ ಜೊತೆ ಹೋರಾಟಕ್ಕಿಳಿಯುತ್ತೆ. ಅದಾದ್ಮೇಲೆ ಸುಮನ ಶರೀರ ಬೂದಿ ಬಣ್ಣಕ್ಕೆ ಬದಲಾಗುತ್ತೆ. ಆದ್ರೆ ಹಾಗೇನೂ ಆಗಿಲ್ಲ. ಸುಮನ ಚೆನ್ನಾಗೇ ಇದ್ದಾಳೆ. ಅಂದ್ರೆ ಗಾಯತ್ರಿ ದೊಡ್ಡಮ್ಮ ಸುಮನ ಹೋಟೆಲ್ ಇಲ್ಲ 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 ಅಮಾಯಕ. ಅಲ್ಲಿಲ್ಲ ಅಂತಂದ್ರೆ ಬೇರೆಲ್ಲೋ ಇದ್ದಾಳೆ ಅಂತ ಅರ್ಥ ತಾನೆ. ಓ ಹೌದು ಸ್ವಾಮಿ, ನಮ್ ದೊಡ್ಡಮ್ಮ ಬೇರೆ ಕಡೆ ಇದ್ದೇ ಇರ್ತಾರೆ. ಎಲ್ಲೋ ಒಂದ್ ಕಡೆ ಇರ್ಲಿ ಬಿಡು, ಮನೇಲಂತೂ ಇಲ್ವಲ್ಲ. ಚಾನ್ಸ ಇಲ್ಲ ಮಾಮ್. ಫ್ಲವರ್ ತಗೊಂಡು ನೀವು ಗಾಯತ್ರಿ ಮಗು ಕೈಯನ್ನ ಮುಟ್ಟಿದ್ರಿ ಅಲ್ವಾ? ಜಸ್ಟ್ ನಥಿಂಗ್ ಹ್ಯಾಪನ್ಡ್ ಯು ನೋ. ಏನೋ ಗೊತ್ತಿರೋ ಎರಡು ಇಂಗ್ಲಿಷ್ ಮಾತಾಡಿದ್ರೆ ಹೈಫೈ ಆಗಿರುತ್ತೇನೋ ಅಂತ. ಮಾರಣ ಸ್ವಾಮಿ, ಹಾಗಾದ್ರೆ ಸದ್ಯಕ್ಕಂತೂ ಯಾವ ಸಮಸ್ಯೆನೂ ಇಲ್ಲ ಅಲ್ವಾ? ಈಗ ಸಮಸ್ಯೆ ನಿನಗಿಲ್ಲ ತಿಲೋತ್ತಮ.
ನಿನ್ನ ಚಿಕ್ಕ ಸೊಸೆಗಿದೆ. ಮಂತ್ರಿಸಿಕೊಟ್ಟ ವಿಭೂತಿ ಪ್ರಯೋಗದಿಂದ ತೀವ್ರವಾದ ಹೊಟ್ಟೆ ನೋವು ಶುರುವಾಗುತ್ತೆ. ನೋವನ್ನ ಸಹಿಸ್ಕೊಳ್ಳೋದಕ್ಕಾಗದೆ ವಿಲವಿಲ ಅಂತ ಒದ್ದಾಡ್ತಾಳೆ. ಓ ಮೈ ಗಾಡ್. 2 ನಿಮಿಷ ಹೇಗಾದ್ರೂ ತಡ್ಕೋ. ಹೊಟ್ಟೆಲಿರೋ ಮಗುಗೆ ಏನಾದ್ರೂ ಆದ್ರೆ ಹಾಗಾದ್ರೆ ನಮ್ಮ ಮಾಮ್ನೆ ಬೈತಾರಲ್ವಾ ಸ್ವಾಮಿ? ಏಯ್, ಪರೀಕ್ಷೆ ಮಾಡಕ್ಕೆ ಹೇಳಿದಾರೋ? ಮಾಡಿದ್ದೀನಿ. ಪ್ರಾಣ ತೆಗಿರಿಂದ್ರೆ ತೆಗೆದು ಬಿಡ್ತೀರಾ? ಖಂಡಿತವಾಗ್ಲು. ರಾಕ್ಷಸನ್ ತರ ಕಾಣ್ತಿರಲ್ಲ ಸ್ವಾಮಿ ನೀವು. ಏಯ್, ನೀನ್ ಸುಮ್ನಿರೋ. ಮಾರಣ್ಣ ಸ್ವಾಮಿ, ನನ್ ಸೊಸೆ ಹೊಟ್ಟೆ ನೋವಿಗೆ ಏನು ಪರಿಹಾರ ಇಲ್ವಾ? ಎಲ್ಲ ಅಮ್ಮನವರ ದಯೆ. ಹೊರಡ್ತೀನಿ. ಮಾಮ್, ಏನಾದ್ರೂ ಆದ್ರೆ ಆ ವಿಕ್ರಾಂತ್ ನಿಮ್ ಕುತ್ತಿಗೆ ಹೆಸಕ್ಬಿಡ್ತಾನಷ್ಟೇ. ಹಾಗಲ್ವೋ, ಸುಮನನ್ ಹೊಟ್ಟೆಯಲ್ಲಿ ಗಾಯತ್ರಿ ದೇವಿ ಇಲ್ಲ ಅಂದ್ಮೇಲೆ ಅವಳನ್ನ ಕಾಪಾಡ್ಕೊಂಡ್ರೆ ಆಸ್ತಿ ಆದ್ರೂ ಬರುತ್ತಲ್ವಾ? ಸುಮನಾಗೆ, ನಮ್ಗಲ್ಲ. ಅಪ್ಪ, ಏಯ್, ನನ್ ಪ್ಲಾನ್ ನಿನ್ಗೆ ಯಾವತ್ತೂ ಅರ್ಥ ಆಗಲ್ಲ. ಸುಮನನ್ಗೇನಾಗಿದೆ ನೋಡೋಣ ಬಾ. ಸರಿ ನಡೀರಿ ಮಾಮ್. ಸುಮ್ಮನ 2 ನಿಮಿಷ ಹೇಗಾದ್ರೂ ತಡ್ಕೋ. ನೈನಿ ಬರ್ತಿದ್ದಾಳೆ. ಬಂದು ನನ್ನ ಹೆಣ ನೋಡ್ತಾಳಾ? ಬಾ. ಅಯ್ಯೋ, ಏಯ್, ಯಾಕಾಗಿ ಮಾತಾಡ್ತೀಯಾ? ನೈನಿ, ಬೇಗ ಬಾ ನೈನಿ. ಬಂದೆ ಯಜಮಾನ್ರೆ, 1 ನಿಮಿಷ. ಅಮ್ಮ, ಸಮಾಧಾನ ಮಾಡ್ಕೋ ಸುಮನ. ನೋವು ಆಗ್ತಿದೆ. ಸುಮನ, ನೋವು ಜಾಸ್ತಿ ಆಗೋಗಿದ್ಯಾ? ಅಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ನಿಂಗೆ ಮೊದಲೇ ಗೊತ್ತಿತ್ತಾ? ನಿನ್ ಬಾಯಿ ಮುಚ್ಕೊಂಡಿರ್ತೀಯಾ? ಡಮ್ಮಕ್ಕ ಕರೆಕ್ಟ್ ಆಗಿ ಕೇಳಿದ್ಲಲ್ವಾ ಅತ್ತೆ? ಜೋಡೆತ್ಗಳ ತರ ನೀವು ಮತ್ ನನ್ ಗಂಡ ಒಟ್ಟಿಗೆ ಓಡ್ಕೊಂಡ್ ಬಂದಿದ್ ಚೆನ್ನಾಗೇ ಇದೆ. ಆದ್ರೆ ನಿಮಗ್ ವಿಷಯ ಗೊತ್ತಿಲ್ಲದೆ ಇದ್ರು ಸುಮನನ ನೋವು ಜಾಸ್ತಿ ಆಯ್ತಾ ಅಂತ ಅದ್ ಹೇಗ್ ಕೇಳಿದ್ರಿ ಅತ್ತೆ ನೀವು? ಸೀನಿಯರ್ ಸಿಟಿಸನ್, ಗೊತ್ತಾಗುತ್ತೆ. ನಿಮ್ಮಮ್ಮ ಏನ್ ಮುದ್ಕಿನಾ? ಏಯ್, ನೀನ್ ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ಬಿಡ್ತೀನಿ. ಕತ್ತರಿಸ್ತೀರಾ? ನಾನೇನ್ ಕಡ್ಲೆಪುರಿ ತಿಂತಿರ್ತೀನಿ ನೋಡಿ. ಬಾ. ನೀನ್ ಸುಮ್ನೆ ರೇ. ನೋಡತ್ಗೆ ಸುಮ್ಮನೆ ಹೇಗ್ ಒದ್ದಾಡ್ತಾ ಇದ್ದಾಳೆ ಅಂತ. ಡಾಕ್ಟರ್ನ ಕರ್ಸಿದ್ರಾ? ನೈನಿ ಬೇಡ ಅಂತಂದ್ಲು. ನಿನ್ ಹೆಂಡ್ತಿಗೇನು ಚೆನ್ನಾಗಿ ಹೇಳ್ತಾಳೆ. ಅಬಾರ್ಷನ್ ಆದ್ರೆ ಯಾರ್ ಜವಾಬ್ದಾರರು? ಅಬಾರ್ಷನ್ ಆಗತ್ತಾ ಅತ್ತೆ? ಹಾಗಾದ್ರೆ ನನ್ ಮಗು ಹೊಡಿಯಲ್ವಾ? ಈಗಷ್ಟೇ ಒಳ್ಳೆ ಸುದ್ದಿ ಕೊಟ್ಟಿದ್ದೆ. ಈ ತರ ಯಾಕೆ ಮಾಡ್ತಿದ್ಯಾ ಭಗವಂತ? ಹೆಚ್ಚಿ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀರಾ? ಕೆಟ್ಟೋರು ಒಳ್ಳೇದ್ ಮಾಡ್ತಾರಾ? ಮಾಮ್, ನೀನು ಆ ಸ್ವಾಮಿಗಳನ್ನ ಮನೆ ಕರ್ಕೊಂಬಾರ್ದೇ ಇದ್ರೆ ಚೆನ್ನಾಗಿರೋದು. ಕರ್ಕೊಂಡ್ ಬಂದಿದ್ರಿಂದ ಏನಾಯ್ತು? ಆ ಅಪ್ಪ ಕೊಟ್ಟಿದ್ ವಿಭೂತಿಯಿಂದಾನೆ ಈ ತರ ಆಗಿದೆ ಅಂತಾರೆ ಮಾಮ್ ಇವರು. ನೀನ್ ಮಧ್ಯೆ ಮಾತಾಡ್ಬೇಡ. ಅಮ್ಮೋರೆ,
ಅಮ್ಮನವ್ರ ಫೋಟೋಗೆ ಹಾಕಿರೋ ತುಳಸಿ ದಳ ತಗೊಂಡು ಬಂದು ನನ್ನ ತಂಗಿಗೆ ತಿನ್ಸೋಣ ಅಂತ ಅನ್ಕೊಂಡೆ. ಆದರೆ ಈಗ ನಾನು ಹೋಗಬಾರ್ದು. ಅದಕ್ಕೆ ಈ ಮದ್ದು ಕೆಲಸ ಮಾಡ್ಬೋದು ಅಂತ ಹೀಗೆ ಮಾಡಿದೆ. ನಿಮ್ಮ ದಯೆಯಿಂದ ನನ್ನ ತಂಗಿಗೆ ಹೊಟ್ಟೆ ನೋವು ಕಡಿಮೆ ಆದರೆ ಸಾಕು. ಏನೂ ಆಗಲ್ಲ. ಅಯ್ಯೋ ಸ್ವಲ್ಪ ತಡ್ಕೊಳೆ, ನೈನಿ ಬರ್ತಾಳೆ. ಪರವಾಗಿಲ್ಲ ಅತ್ತೆ, ಅದಕ್ಕೆ ಬಂದ್ಬಿಟ್ರು. ನೈನಿ ಏನದು? ಮರಳೋ ನೀರಿಗೆ ಪುದೀನ ಎಲೆ ಹಾಕಿ ಕುದಿಸ್ಕೊಂಡು ಬಂದಿದ್ದೀನಿ ಯಜಮಾನ್ರೆ.